ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 10 ಡೇಸ್ ಬ್ಯಾಕ್ ಮಾಡ್ಕೊಂಡಿರೋ ವಿಡಿಯೋ. ಹೆಚ್ಚು ಕಮ್ಮಿ ಒಂದು 10 to 12-13 ಡೇಸ್ ಆಯಿತು ಒಂದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಎಲ್ಲರೂ ಖುಷಿಯಾಗಿ ಹಬ್ಬ ಮಾಡ್ತಾ ಇದ್ದಾರೆ. ಅವ್ರವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇದ್ದಾರೆ. ಬಟ್ ನಮಗೆ ಹಬ್ಬ ಮಾಡೋದು ಕೂಡ ಗಂಟೆ ನಿಮಿಷ ಲೆಕ್ಕ ಇಟ್ಕೊಂಡು ಹಬ್ಬಗಳು ಮಾಡಬೇಕು, ಪೂಜೆಗಳು ಮಾಡಬೇಕು, ಅಡುಗೆಗಳನ್ನ ಮಾಡ್ಕೊಬೇಕು. ಸೊ ಇಷ್ಟು ಬ್ಯುಸಿನಲ್ಲಿ ವೀಡಿಯೋ ಮಾಡ್ಕೊಳ್ಳೋದಿರಲಿ, ನಮ್ಗೆ ಹೊಟ್ಟೆಗೆ ತಿನ್ನೋಕ್ಕೂ ಕೂಡ ಟೈಮ್ ಇರಲ್ಲ, ಹಂಗೆ ಅನ್ನಿಸ್ಬಿಡುತ್ತೆ. ಸೊ ಆ್ಯಕ್ಚುಲಾಗಿ ಇವತ್ತು ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ರ್ಯಾಂಡಮಾಗಿ ವ್ಲಾಗ್ ಮಾಡ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಫ್ರೈಡೇದು, ಹೋದ ವೀಕ್ ಫ್ರೈಡೇ ನಾನು ಮಾಡ್ಕೊಂಡಿದ್ದು. 10 ಡೇಸ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಫ್ರೈಡೇ ನಾನೆಲ್ಲನೂ ಸಹ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಕಸ್ಟಮರ್ ಮೇಲೆ ಕಾಲ್ ಮಾಡ್ತಾಯಿದ್ದಾರೆ. ಚಿನ್ನಮ್ಮನ ಸ್ಕೂಲಿಗೆ ಕಳಿಸಿ ನಾನು ಫ್ರೈಡೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಆಲ್ರೆಡಿ 12:30 ಆಗ್ತಾ ಬಂದುಬಿಟ್ಟಿತ್ತು ಆಲ್ರೆಡಿ. ಸೊ ಅದಕ್ಕೋಸ್ಕರ ಇನ್ನೇನು ಮಧ್ಯಾಹ್ನದ ಮಾರಮ್ಮನ ಥರ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಹೋದೆ. ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ಬಂದುಬಿಟ್ಟು ದೀಪ ಅಂಟಿಸಿ ಪೂಜೆನ ಮಾಡಿಕೊಂಡೆ. ಬಟ್ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಟೋಗಿದ್ದೆ ಅಷ್ಟೇ. ಹಾಗೆ ಸ್ವಲ್ಪ ಬಾಕ್ಸಿಗೆ ಹಣ್ಣು ತುಂಬಿಕೊಂಡು ಹೋದೆ. ಇನ್ನೇನು ಚಿನಿಮನ್ ಕರ್ಕೊಂಬಂದರೆ ಡೈರೆಕ್ಟಾಗಿ ಮೇಲೇನು ಕರ್ಕೊಂಡು ಬರೋದಿಲ್ಲ, ಒಂದು 1/2 hour ಅಲ್ಲೇ ಆಡ್ಕೊತಾರೆ ಮಕ್ಕಳ ಜೊತೆ ಶಾಪ್ ಹತ್ರನೇ. ಸೊ ಮನೆ ಕೆಳಗಡೆ ಇಳ್ದೋದ ತಕ್ಷಣ ಶಾಪ್ ಸಿಗೋದ್ರಿಂದ ಸ್ವಲ್ಪ ಅಲ್ಲೇ ಬಿಟ್ಕೊತೀನಿ, ಯಾಕಂದರೆ ಮಕ್ಕಳ ಜೊತೆ ಆಡ್ಕೊತಾಳೆ ಅನ್ನೋ ಒಂದು ರೀಸನ್ನಿಗೆ ಅಷ್ಟೇ. ಸ್ವಲ್ಪ ತಿನ್ನೋಕೆ ಕೇಳ್ತಾನೆ ಇರ್ತಾಳೆ. ಸೊ ಅಂಗಡಿಗೆ ಕಳಿಸೋದಕ್ಕಿಂತ ನಾನು ಅಲ್ಲೇ ಅವಳಿಗೆ ತಿನ್ನೋದಕ್ಕೆ ಕೊಟ್ಬಿಡ್ತೀನಿ ಏನಾದ್ರೂ. ಸೊ ಇನ್ನು ನಮ್ಮ ಶಾಪ್ನ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಕಚಡವಾಗಿದೆ ಅಂತಂದರೆ, ಎಷ್ಟು ಕ್ಲೀನ್ ಮಾಡ್ಕೊಂಡ್ರು ಈ ಥರ ಪುಡಿ ಬಟ್ಟೆಗಳು ಬೀಳ್ತಾ ಇರುತ್ತೆ. ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಇನ್ನು ಈ ಗೋಡೆ ಮೇಲೆಲ್ಲನೂ ಸಹ ನನ್ನ ಮಗಳ ಲಿಪಿ, ಏನೂ ಮಾಡೋಕ್ಕಾಗಲ್ಲ. ಹೊರಗಡೆ ಅಲ್ಲಿ ಇಲ್ಲಿ ಆಡ್ಕೊಳೋದಕ್ಕಿಂತ ಮನೇಲಿ ಏನಾದರೂ ಗೀಚ್ಕೊಂಡ್ಲಿ ಅಂತ ಸುಮ್ಮನಾಗ್ಬಿಡ್ತೀನಿ. ಬಟ್ ಅದು ತೊಳೆದ್ರೆ ಹೋಗುತ್ತೆ, ಬಟ್ ನಾನೇನು ತೊಳೆದಿಲ್ಲ ಅಷ್ಟೇ. ಇನ್ನು ಅವತ್ತು ಬಂದಿರೋ ಆರ್ಡರ್ಗಳು, ಕವರ್ಗಳು ಎಲ್ಲನೂ ಕೆಳಗಡೆನೇ ಇಟ್ಕೊಂಡಿದ್ದೆ. ಬಟ್ ನಾನು ಎಲ್ಲನೂ ಸಹ ಚೆಕ್ ಮಾಡಿಕೊಂಡು ನೋಡಿಕೊಂಡು ಮೇಲ್ಗಡೆ ಸ್ಟ್ಯಾಂಡಿಗೆ ಫಿಲ್ ಮಾಡ್ಕೊತೀನಿ. ಬಟ್ ನನಗೆ ಗೊತ್ತಾಗಬೇಕು ಇದೇ ಕಸ್ಟಮರ್ದೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಆಮೇಲೆ ತುಂಬಿಸಿ ಇಟ್ಕೊಂಡ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗೋ ಥರ ಆಗಿಬಿಡುತ್ತೆ. ಅದಾದಮೇಲೆ ಇದೊಂದು ಬ್ಲೌಸು ಡಿಸೈನು, ಅವರೇ ಪ್ಯಾಟ್ರನ್ ಬ್ಲೌಸು ನನಗೆ ಕೊಟ್ಟಿದ್ದರು, ಡಿಸೈನ್ ತೋರಿಸಿದ್ರು ಇದೇ ಥರ ಬೇಕು ಅಂತ ಹೇಳಿಬಿಟ್ಟು. ಸೊ ಇವಾಗ ಆರ್ಗನ್ಜಾ ಸ್ಯಾರೀಸ್ ಸ್ವಲ್ಪ ಫ್ಯಾನ್ಸಿಯಾಗಿ ಬಂದಿದೆ ಅಲ್ವಾ. ಸೊ ಆ ಥರ ಸ್ಯಾರೀಸಲ್ಲಿ ನಾವು ಎಷ್ಟೇ ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಟರು, ಏನೇ ಮಾಡಿ ಕೊಟ್ಟರು ಸ್ವಲ್ಪ ಲೂಸು ಟೈಟ್ ಅಂತ ಇದ್ದೇ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದನ್ನು ಅಲ್ಲೇ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಸ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಅವ್ರು ತೋರಿಸಿರೋ ಡಿಸೈನಲ್ಲಿ ಇಲ್ಲಿ ಬಟನ್ನ ಕೊಟ್ಟಿದ್ದರು. ಸೊ ಅವರು ಹೇಳಿದ್ದು ಒಂದು ಟಿಪ್ಸು ಚೆನ್ನಾಗೇ ಇತ್ತು. ಅಲ್ಲಿ ಬಟನ್ಸ್ ಹಾಕ್ಕೊಂಡ್ರೆ ಅಥವಾ ಸ್ವಲ್ಪ ದಪ್ಪ ಸಣ್ಣ ಆದ್ರೂ ವೇರಿಯೇಷನ್ ಆಗುತ್ತೆ, ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ಬಟನ್ ಇಕ್ಸಿದ್ರೆ. ಈ ಥರ ಲಾಡಿ ಹಾಕ್ಕೊಂಡ್ಬಿಟ್ರೆ ನಾವು ದಪ್ಪ ಆದ್ರೂ ಅಟ್ಲೀಸ್ಟ್ ಸ್ವಲ್ಪ ಗ್ಯಾಪ್ ಆಗುತ್ತೆ, ಅಷ್ಟು ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕ. ನನಗೆ ಈ ಥರ ಲಾಡಿನೇ ಕಟ್ಕೊಳ್ಳೋ ಥರ ಮಾಡಿಕೊಡಿ, ನನಗೆ ಯಾವುದೇ ರೀತಿ ಬಟನ್ ಹಾಕಬೇಡಿ. ಬಟನ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಯಾವಾಗಲೂ ಸ್ವಲ್ಪ ದಪ್ಪ ಸಣ್ಣ ಹಾಕ್ತಾ ಇರೋರಿಗೆ ಸ್ವಲ್ಪ ನಾನು ದಪ್ಪ ಆದೆ ಅಂದರೆ ಬಟನ್ ಹಾಕ್ಕೊಳ್ಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಹಂಗೂ ಎಫರ್ಟ್ ಹಾಕಿ ಹಾಕ್ಕೊಂಡೆ ಅಂದರೆ ಕಿತ್ಕೊಂಡು ಬಂದುಬಿಡುತ್ತೆ. ಬಟ್ ನಾವು ಈ ಸ್ಯಾರಿಗಳನ್ನೆಲ್ಲಾದರೂ ಹೊರಗಡೆ ಹೋದಾಗಲೇ ಹಾಕ್ಕೊಳ್ಳೋದು. ಬಟ್ ಹೊರಗಡೆ ಹೋದಾಗ ಆ ಥರ ಪ್ರಾಬ್ಲಮ್ ಆದರೆ ತುಂಬ ಶೇಮ್ಲೆಸ್ ಅನ್ನಿಸ್ಬಿಡುತ್ತೆ. ನನಗೆ ಲಾಡಿನೇ ಹಾಕ್ಕೊಡಿ ಅಂತ ಹೇಳಿಬಿಟ್ಟು ವಿತೌಟ್ ಕಪ್ಸ್ ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ರು. ಆಲ್ಮೋಸ್ಟ್ ಅವರು ಜಾಸ್ತಿ ಪ್ರಿನ್ಸ್ ಕಟ್ಟೆನೇ ಸ್ಟಿಚ್ ಮಾಡಿಸೋದು. ಯಾವುದೋ ನಾರ್ಮಲ್ಲು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ಪ್ರಿನ್ಸ್ ಕಟ್ಟೆ ಸ್ಟಿಚ್ ಮಾಡಿಸ್ತಾರೆ. ಫ್ರಂಟಲ್ಲಿ ಈ ಥರ ಡೈಮಂಡ್ ಶೇಪಲ್ಲಿ ನೆಕ್ನ ಹಾಕಿಸ್ಕೊಂಡಿದ್ರು. ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅವರು. ಇದಕ್ಕೆ ನಾನು ಸ್ಟ್ಯಾಂಡಿಂಗ್ ಬಫ್ ಮಾಡಿಸ್ಕೊಳ್ಳಿ ಅಂತಂದೆ. ಬಟ್ ಅವರು ನಾನು ಅಷ್ಟೊಂದು ಸ್ಟಿಚ್ ಮಾಡಿಸಿಲ್ಲ, ಕಂಫರ್ಟಬಲ್ ಇಲ್ಲ ನನಗೆ, ನಾರ್ಮಲ್ಲೇ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅದನ್ನು ಸಹ ಮಾಡಿ ಕೊಟ್ಟಿದ್ದಾಯಿತು. ಆ ಥರ ಲೇಸ್ ಕೊಟ್ಟಿರ್ತಾರೆ, ಈ ಥರ ಸ್ಯಾರಿಗಳು ಗೊತ್ತಿರುತ್ತೆ ನೋಡಿದವರಿಗೆ. ತುಂಬ ಸೇಲ್ ಆಗ್ತಾಯಿದೆ ಇತ್ತೀಚಿನಲ್ಲಿ. ಫ್ರಾಕ್ ಹೊಲಿಸ್ಕೊಳ್ಳೋಕ್ಕಾಗಿರ್ಬೋದು, ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ, ಮತ್ತು ಇವಾಗ ಡಿಸೈನರ್ ವೇರ್ಗಳು ತುಂಬ ಬಂದಿದೆ ಆ ಥರ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ. ಬಟ್ ಈ ಥರ ಲೇಸ್ ಕೊಡ್ತಾರೆ. ಈ ಸ್ಯಾರಿನಲ್ಲಿ ಬರೋ ಬ್ಲೌಸ್ ಪೀಸ್ಗಳು ಬ್ಲೌಸೇ ಆಗೋದಿಲ್ಲ, ಬ್ಲೌಸ್ ಆದ್ರೂ ಪೀಸ್ ಆಗುತ್ತೆ. ಬಟ್ ಬಾರ್ಡ್ರ್ ಕೊಟ್ಟಿರ್ತಾರೆ ಅಲ್ವ, ಈ ಥರ ಸ್ಯಾರಿಗೆ ಬಂದಿರೋ ಲೇಸು ಒಂದು ಸ್ಲೀವ್ಸ್ಗೂ ಆಗಲ್ಲ, ಅಷ್ಟು ಕೊಟ್ಟಿರ್ತಾರೆ. ಅದು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಿಜವಾಗ್ಲೂ ಈ ಥರ ಕೊಡಬೇಡಿ. ಯಾಕೆ ಅಂತಂದರೆ ಅಷ್ಟು ಕಮ್ಮಿ ಕೊಟ್ಬಿಟ್ಟಾಗ ಅಟ್ಲೀಸ್ಟ್ ಸೆಂಟ್ರಿಗಾದರೂ ಕೊಟ್ಟರೆ 2 ಸ್ಲೀವ್ಸಿಗೆ ಆಗೋ ಥರ ಸ್ವಲ್ಪ ಪ್ಯಾಚ್ ಹಾಕ್ಕೊಂಡು ಏನೋ ಒಂದು ಮಾಡ್ಬೋದು. ಬಟ್ ಅದು ಒಂದು ಸೈಡಿಗೆ ಕೊಟ್ಟಿರ್ತಾರೆ, ಕಟಿಂಗಿಗೂ ಆಗಲ್ಲ ಮತ್ತು ಆಗಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನು ಇವತ್ತು
ಇನ್ನು ಇವಾಗ ಆಗ್ತಿರೋ ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ಇದು ಪಿಂಕಿಶ್ ಆರೆಂಜ್ ಪಿಂಕಿಶ್ ಬರುತ್ತೆ. ಬಟ್ ಇದಕ್ಕೆ ಸೆಟ್ ಆಗ್ತಿರೋ ಥ್ರೆಡ್ ಬಂದುಬಿಟ್ಟು ಪಿಂಕ್ ಕಲರು, ಈ ಥರ ಪಿಂಕ್ ಕಲರು ಸೂಟ್ ಆಗ್ತಾ ಇರೋದು. ಸೊ ಅದಕ್ಕೋಸ್ಕರ ಆ ಪಿಂಕ್ನ ತೊಗೊಂಡಿದ್ದೀನಿ. ಇದು ಡಾರ್ಕ್ ರಾಮ ಗ್ರೀನ್ ಕಲರ್ ಹಾಗೆ ಲೈಟ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿರೋವಂಥದ್ದು. ಸೊ ಅವ್ರು ನಮಗೇ ಬಿಟ್ಟೋಗಿದ್ದಾರೆ ಡಿಸೈನ್ಸು, ನೀವೇ ಯಾವ್ದಾದ್ರು ಒಂದು ಹಾಕಿ 500 ರೂಪಾಯಿದು ಅಂತ ಹೇಳ್ಬಿಟ್ಟು. ಬಟ್ ಅದೇನಾಗಿದೆ ಅಂತಂದರೆ ಸುಮಾರಷ್ಟು 500ಗೆ ಹಾಕ್ಕೊಟ್ಟಿದ್ದೀನಿ. ಸೊ ಹಾಕಿರೋದನ್ನು ಬಿಟ್ಟು ಬೇರೆ ಡಿಸೈನ್ ಹಾಕಿ ಅಂತ ಕೇಳ್ಕೊಂಡ್ರು. ಸೊ ಅದಕ್ಕೋಸ್ಕರ ನಾನು ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು 500 ರೂಪೀಸ್ಗೆ ಹಾಕಿರೋದು. ಸೊ ಡಿಸೈನ್ ನಂಬರ್ ಬಂದುಬಿಟ್ಟು SK986. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನು ಈ ಥರ. ಇದು ನೋಡ್ತಾ ಇರ್ಬೋದು 1 2 3 ಕಲರ್ ರೆಡ್ ಸೇರಿ 4 ಕಲರ್ ಕಾಂಬಿನೇಷನಲ್ಲಿ ಬಂದಿರೋವಂಥದ್ದು. ಬಟ್ ಇದರಲ್ಲಿ ಬಂದುಬಿಟ್ಟು ನಾನು 2 ಕಲರ್ ಕಾಂಬಿನೇಷನ್ನು ಮಾಡಬೇಕಾಗಿರೋದು. ಈ ಜರಿ ಬಂದುಬಿಟ್ಟು ಈ ಪಿಂಕ್ ಕಲರು. ಸೊ ಇದೇ 2 ಕಾಂಬಿನೇಷನ್ ಇಟ್ಕೊಂಡ್ಬಿಟ್ಟು ನಾನು ಜರಿ ಬಂದುಬಿಟ್ಟು 9ನೇ ಕಲರ್ಗೆ ತೊಗೊಂಡಿದ್ದೀನಿ. ಇನ್ನು 5ನೇ ಕಲರು ಥ್ರೆಡ್ ಕಲರ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಕಾಂಬಿನೇಷನ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ನೀವು ಒಂದ್ಸಲಿ ಅಷ್ಟಕ್ಕೂ ಸಿಂಗಲ್ ಕಲರ್ನ ಮಾಡಿಕೊಂಡು ಒಂದೊಂದೇ ಕಲರ್ ಕೊಟ್ಕೊತ ಹೋದರೆ ನಿಮಗೆ ಗೊತ್ತಾಗುತ್ತೆ ಕಲರ್ ಕಾಂಬಿನೇಷನ್ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈ ಗೋಲ್ಡ್ ಕಲರ್ ಏನು ಕಾಣಿಸ್ತಿದೆ ಅದೆಲ್ಲನೂ ಸಹ ಥ್ರೆಡ್ ಕಲರು. ಪರ್ಪಲ್ ಕಲರ್ ಏನು ಕಾಣಿಸ್ತಾ ಇದೆ ಅದೆಲ್ಲನೂ ಸಹ ಜರಿ ಕಲರ್ ಬರುತ್ತೆ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ವರ್ಕು ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ನಾನು ವರ್ಕ್ ಆದಮೇಲೆ ಅದನ್ನು ಸಹ ತೋರಿಸ್ತೀನಿ. ಸೊ ಇದು ಇನ್ನೇನು ಆಲ್ಮೋಸ್ಟ್ ಇನ್ನು 8 ನಿಮಿಷ ಇದೆ ಅಷ್ಟೇ, ಇನ್ನೇನು ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಚಿನಿಮನ್ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಇದು ರನ್ ಕೊಟ್ಟಿದ್ದೀನಿ. ಡಿಸೈನ್ ಬಂದ್ಬಿಟ್ಟು ಈ ಥರ ಬಂದಿದೆ. ಬಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ಈ ಥರ ಕ್ಲಾತ್ ಫುಲ್ಲು ಜರಿ ವರ್ಕ್ ಬ್ಲೌಸ್ ಪೀಸ್ ಬಂದಾಗ ನೀವು ಸಪ್ರೇಟ್ ಬ್ಲೌಸ್ ಪೀಸ್ ತಂದರೆ ವರ್ಕ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಬಾರ್ಡ್ರನ್ನ ನಾವು ಅಟ್ಯಾಚ್ ಮಾಡಿ ಕೊಡ್ತೀವಿ, ಅದು ಅಟ್ಯಾಚ್ ಆಗಿದೆ ಅಂತಲೇ ಗೊತ್ತಾಗಲ್ಲ. ಆ ಥರ ಅಟ್ಯಾಚ್ ಮಾಡಿಬಿಟ್ಟು ನಾವು ವರ್ಕ್ ಮಾಡಿ ಕೊಡ್ತೀವಿ. ಬಟ್ ಈ ಥರ ಬಂದಾಗ ವರ್ಕ್ ಕಾಣಿಸೋದೇ ಇಲ್ಲ. ಬಟ್ ಸ್ವಲ್ಪ ಕಲರ್ ಹೆಚ್ಚು ಕಮ್ಮಿ ಆದ್ರೂ ಕಸ್ಟಮರು ಸ್ವಲ್ಪ ರಾಂಗ್ ಆಗಿಬಿಡ್ತಾರೆ. ಯಾಕಂದರೆ ಇದರಲ್ಲಿ ಇದೇ ಜರಿ ಕಲರ್ ಹಾಕಿದ್ರೆ ಕಾಣಿಸಲ್ಲ, ಒಂದು ಶೇಡ್ ಡಾರ್ಕ್ ಹಾಕಬೇಕಾಗುತ್ತೆ ಜರಿ ಕಲರು. ಬಟ್ ಅದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಕಿದ್ದೀನಿ. ವರ್ಕು ಕಂಪ್ಲೀಟ್ ಆಗಲಿ ಅದನ್ನೂ ಸಹ ತೋರಿಸ್ತೀನಿ. ಇದು ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ಈ ಥರ ಬಂದಿದೆ. ಫುಲ್ ಕಂಪ್ಲೀಟ್ ಆಗಲಿ, ಇದು ರನ್ನಾಗಿ ಸ್ಟಾಪ್ ಆಗಿರುತ್ತೆ ಅನಿಸುತ್ತೆ. ನಾನು ಕರ್ಕೊಂಡು ಬರೋಷ್ಟರೊಳಗಡೆ ಆಲ್ರೆಡಿ 10 ನಿಮಿಷ ಲೇಟ್ ಆಗಿಬಿಟ್ಟಿದೆ. ಸೊ ನಾನು ನೆಕ್ಸ್ಟ್ ಇದು ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಫುಲ್ ವೀಡಿಯೋನ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಸೊ ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತಾ ಇರೋದು. ಏನು ದಾರ ಕಟ್ಟಿಂಗ್ ಆಗಿಲ್ಲ, ಎಂಥದ್ದು ಆಗಿಲ್ಲ, ಹಾಗೆ ಇದೆ. ಇನ್ನು ಫ್ರೇಮನ್ನು ತೆಗೆದಿಲ್ಲ, ನೋಡ್ತಾ ಇರ್ಬೋದು. ಸ್ಲೀವ್ಸ್ ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬೋದು. ಏನು ಗೊತ್ತಾ, ಡಿಸೈನು ಎಷ್ಟೇ ಸಿಂಪಲ್ ಆಗಿರಲಿ, ಹೆಂಗೆ ಇರಲಿ, ಕಲರ್ ಕಾಂಬಿನೇಷನ್ ಅನ್ನೋದು ಯಾವ ಥರ ಇರುತ್ತೋ ಡಿಸೈನ್ ಕೂಡ ಅಷ್ಟೇ ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಕಾಂಟ್ರಾಸ್ಟ್ ಕಲರು ಮಿಸ್ ಮ್ಯಾಚ್ ಮಾಡಿ ಹಾಕ್ಸ್ಕೊಳ್ಳೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಸೊ ಸ್ಯಾರಿನಲ್ಲಿ ಕಲರ್ಸೇ ಇಲ್ಲಾಂದ್ರೂ ಸಹ ನಮ್ಮ ಬ್ಲೌಸ್ಗೆ ಆ್ಯಡ್ ಮಾಡಿಕೊಂಡು ನೀವು ಆಲ್ಟ್ರೇಷನ್ ಮಾಡಿಸ್ಕೊಂಡು ಕಲರ್ನ ನೀವು ಹಾಕ್ಕೊಳ್ಬೋದು. ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ. ಸೊ ಕೆಲವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಸ್ಯಾರಿಲಿ ಇಲ್ಲದೇ ಇರೋ ಕಲರ್ಸ್ನ ಹಾಕ್ಸ್ಕೊಂಡ್ರೆ ವೇರ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೋ ಹೆಂಗಿಲ್ವೋ ಅಂತ ಒಂದು ಕ್ವಶನ್ ಇರುತ್ತೆ. ಬಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇಳಬೇಕು ಅಂತಂದರೆ. ನೋಡ್ತಾ ಇರ್ಬೋದು ಇದಕ್ಕೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸ್ಲೀವ್ಸಲ್ಲಾದ್ರೂ ಅಷ್ಟೇ ಫುಲ್ಲು ಅವ್ರ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೂ ಸಹ ಬುಟ್ಟಾಸ್ ಬರುತ್ತೆ. ಹಾಗೆ ಬಾರ್ಡ್ರ್ ಲೈನ್ ಬರುತ್ತೆ. ನಾನು ಬಾರ್ಡ್ರ್ ಲೈನ್ ಅದು ಪ್ಲೈನ್ ಇದೆ ಅಂತ ಅರ್ಧ ಬಾರ್ಡ್ರ್ ಎಲ್ಲಿ ವರ್ಕ್ ಬಂದಿದೆಯೋ ಅಲ್ಲಿಂದ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು ನಿಮಗೆ 500 ರೂಪೀಸ್ ಆಗುತ್ತೆ. ನಿಮಗೇನಾದರೂ ವರ್ಕ್ ಹಾಕಿಸ್ಕೊಳ್ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ, ನೀವು ಪೋಸ್ಟ್ ಕೊರಿಯರು ಬೇಕಂದ್ರೂ ಸಹ ಮಾಡ್ಬೋದು, ಅವೈಲೇಬಲ್ ಇದೆ. ಸೊ ವರ್ಕಿಂಗ್ ಡೇಸ್ ಬಂದುಬಿಟ್ಟು 10 ಡೇಸ್ ವರ್ಕಿಂಗ್ ಡೇಸ್ ಇರುತ್ತೆ. ನೀವು ಆರಾಮಾಗಿ ಪೋಸ್ಟ್ ಆದರೂ ಮಾಡ್ಕೊಳ್ಬೋದು, ಕೊರಿಯರ್ ಆದ್ರೂ ಸಹ ಮಾಡ್ಕೊಳ್ಬೋದು. ಓಕೆನಾ. ಹಾಗೆ ಯಾವುದೋ ಒಂದು ವಿಡಿಯೋದಲ್ಲಿ ಒಂದೇ ಒಂದು ನಂಬರ್ ಮಿಸ್ ಆಗಿದೆ. ನಂಬರು ಸ್ಕ್ರೀನ್ ಮೇಲೆ ಕೊಟ್ಟಿರೋಂತಹ ನಂಬರ್ಗೆ ಡಿಸೈನ್ ಮತ್ತು ಮಷಿನ್ ಎಂಕವರಿ ನಂಬರು ಒಂದೇ ಒಂದು ನಂಬರ್ ಮಿಸ್ ಆಗಿದೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸೇಮ್ ಅದೇ ನಂಬರ್ ಇರುತ್ತೆ. ಅದು ಯಾವುದೋ ಮಿಸ್ ಆಗಿದೆ ನಂಬರು, ಆ ನಂಬರ್ಗೆ ಆ ಫೋನ್ ಹೋಗಲ್ಲ. ಅದಕ್ಕೆ ಬಿಟ್ಬಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇದೊಂದು ಪಾಟ್ ನೆಕ್ ಡಿಸೈನು ರನ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಡಿಸೈನ್ ಮಾತ್ರ. ಪರ್ಸನಲಿ ನನಗೆ ಡಿಸೈನ್ ತುಂಬಾ ಇಷ್ಟ. ಹೇಳಬೇಕು ಅಂತಂದರೆ ಒಂದು ಮಂತ್ಲಿ ಏನಿಲ್ಲ ಅಂತಂದರೆ ಒಂದು 2-3 ಕಸ್ಟಮರು ಬೇಕು ಅಂತ ಹೇಳಿಬಿಟ್ಟು ಇದೇ ಡಿಸೈನ್ನ ಹಾಕಿಸ್ಕೊಳ್ತಾರೆ. ಸೊ ಮಂತ್ಲಿ ಈ ಒಂದು ಡಿಸೈನ್ ಒಂದು 10 ಬ್ಲೌಸ್ ಎಬೋ ನಾನು ಈ ಒಂದು ಡಿಸೈನ್ನ ಹಾಕ್ಕೊತೀನಿ. ಬಟ್ ಏನು ಅಂತಂದರೆ
ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಹ್ಯಾಂಡ್ ವರ್ಕ್ ಲುಕ್ ಕೊಡುತ್ತೆ. ಹಾಗೆ ಅವತ್ತಿನ ದಿನ ವೀಡಿಯೋನ ಅಲ್ಲೇ ಎಂಡ್ ಮಾಡಿಕೊಂಡು ಮತ್ತು ನೈಟ್ ಮನೆಗೆ ಬಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹೊಸ್ದಾಗಿ ಅಕ್ಕಿ ತೊಗೊಂಬಂದಿದ್ರು ನವೀನವರು, ಬಟ್ ಪದೇ ಪದೇ ತರೋದೇನೋ ಅಂತ ಹೇಳಿಬಿಟ್ಟು 25 kg ಪ್ಯಾಕೆಟ್ನ ಎತ್ಕೊಂಬಂದಿದ್ದಾರೆ. ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಅದು ಹೊಸ ಅಕ್ಕಿ ಅಂತ ಹೇಳ್ಬಿಟ್ಟು. ಸೊ ನಾವೇನು ಸೋನಾ ಮಸೂರಿ ಅಕ್ಕಿ ತೊಗೊಳ್ತೀವಲ್ಲ, ಬುಲೆಟ್ ರೈಸ್ನ ತೊಗೊಳೋದು. ಸೊ ಅದರಲ್ಲಿ ಏನಾಗಿದೆ ಅಂತಂದರೆ ಅದು ಹೊಸ ಅಕ್ಕಿ, ಅದು ಅನ್ನ ಮಾಡಿದ್ರೆ ಅನ್ನ ರೈಸ್ ಸ್ವಲ್ಪ ಕಮ್ಮಿ ಇಟ್ಟರು ನೀರಿಗೆ ಮೆತ್ತಗಾಗಿಬಿಟ್ಟಿತ್ತು ಅನ್ನ. ಬಟ್ ಅದಕ್ಕೆ ಸಾಂಬಾರು ಮಾಡ್ಕೊಂಡು ತಿನ್ನೋಕ್ಕೂ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನವೀನವರು ಚಿನ್ನಿಮಗೆ ತಿನ್ಸೋಕೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಗುತ್ತಿಂದ ಜಾಸ್ತಿ ಮಾಡಿದೆ. ಚಿನ್ನಿಮ ಸ್ವಲ್ಪ ಮೆತ್ತಗಿದ್ರು ಸಹ ತಿನ್ಕೊಂಡು ಬಿಡ್ತಾಳೆ, ಚಿಕ್ಕೋಳಲ್ವ. ಸ್ವಲ್ಪ ಅವರಿಗೆ ಮೊಸರು ಹಾಕ್ಬಿಟ್ಟು ಮೊಸರನ್ನ ತಿನ್ನಿಸ್ಬಿಟ್ಟಿದ್ದಾರೆ, ಅವಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಬಟ್ ಇದಕ್ಕೆ ಏನು ಮಾಡೋದು, ನಾನು ಬಂದು ನೋಡ್ತಾ ಇದ್ದೀನಿ, ಇವರು ಇಷ್ಟೊಂದು ಅನ್ನ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಬಟ್ ಅದಕ್ಕೆ ಏನಾದರೂ ಒಗ್ಗರಣೆ ಹಾಕ್ಲಿಕ್ಕೂ ಸೆಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೇಳ್ಬಿಟ್ಟು ಒಂದು 1/4 ಲೀಟ್ರ್ ಮೊಸರನ್ನ ತರಿಸ್ಬಿಟ್ಟು ನಾನು ಕೂಡ ಮೊಸರನ್ನ ಮಾಡಿಕೊಂಡೆ. ಬಟ್ ನನಗೆ ಮೊಸರನ್ನ ನೀಟಾಗಿ ಒಗ್ಗರಣೆ ಹಾಕ್ಕೊಂಡು ಜಾಸ್ತಿ ಸ್ವಲ್ಪ ಕಡಲೆಬೇಳೆ, ಸಾಸಿವೆಕಾಳು, ಜೀರಿಗೆ ಈ ಥರ ಎಲ್ಲ ಒಗ್ಗರಣೆ ಹಾಕ್ಕೊಂಡು ನನಗೆ ಮೊಸರನ್ನ ಮಾಡಿಕೊಂಡ್ರೆ ತುಂಬಾ ಇಷ್ಟ. ನನಗೆ ತುಂಬಾ ಇಷ್ಟಪಟ್ಟು ಸಹ ತಿಂತಾರೆ ಮನೇಲಿರೋರು ಸಹ. ಹಾಗೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಹೊಸ್ದಾಗೆ ಮಷಿನ್ ಯಾರು ತೊಗೊಳ್ತಾ ಇದ್ದೀರಾ, ಹೌಸ್ ವೈಫ್ ಆಗಿರ್ಬೋದು, ಮಗು ಇರೋರಾಗಿರ್ಬೋದು, ಇಲ್ಲದೇ ಇರೋರಾಗಿರ್ಬೋದು, ಮದುವೆ ಆಗಬೇಕು ಅಂದ್ಕೊಂಡಿರೋರಾಗಿರ್ಬೋದು, ನಾವು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಾಗಿರ್ಬೋದು, ಅವರೆಲ್ಲರಿಗೂ ಸಹ ಈ ಒಂದು ವಿಡಿಯೋ ರಿಲೇಟೆಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ, ಇನ್ಫಾರ್ಮೇಷನ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ. ಹೆಂಗೆ ಅನ್ನಿಸ್ತು ಅಂತಲೂ ಸಹ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾವು ಕೂಡ ಟೈಲರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತನ್ನೋರಿಗೆ ಇದೊಂದು ಕ್ವೆಶನ್ನು. ನೀವು ಟೈಲರಿಂಗ್ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ರೆ ಫಸ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾವ ಥರ ಟೈಲರಿಂಗು ಏನು ಎತ್ತ ಅಂತ ಹೇಳಿಬಿಟ್ಟು. ಆಮೇಲೆ ಯಾವ ಥರ ಟೈಲರಿಂಗ್ ಅಂದರೆ ಅದರಲ್ಲೂ ಇರುತ್ತಾ ಅಂತಲೇ ಕೇಳೋಕ್ಕೆ ಹೋಗಬೇಡಿ. ಬಟ್ ಅದರಲ್ಲಿ ಪ್ಯಾಟ್ರನ್ ವೈಸ್ ಇರುತ್ತೆ. ಫಸ್ಟು ಬೇಸಿಕ್ ಲಂಗ ಬ್ಲೌಸ್ ಹೇಳ್ಕೊಡ್ತಾರೆ, ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡೋದು ಹೇಳ್ಕೊಡ್ತಾರೆ, ಆಮೇಲೆ ಡ್ರೆಸ್ ಸ್ಟಿಚ್ ಮಾಡೋದು ಹೇಳ್ಕೊಡ್ತಾರೆ, ಆಮೇಲೆ ಬ್ಲೌಸಲ್ಲಿ ಪ್ಯಾಟ್ರನ್ ಬ್ಲೌಸು, ಡಿಸೈನರ್ ಬ್ಲೌಸ್ಗಳು ಅದು ಸಪ್ರೇಟ್ ಇರುತ್ತೆ, ಅದೆಲ್ಲನೂ ಸಹ ಸಪ್ರೇಟ್ ಇರುತ್ತೆ, ಓಕೆನಾ. ಹಾಗೆ ಮಷಿನ್ ತೊಗೊಳ್ಬೇಕು ಅಂದ್ಕೊಂಡಿರೋರಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಟೈಲರಿಂಗ್ ಬರಲೇಬೇಕಾ ಅಂತ ಹೇಳಿಬಿಟ್ಟು. ಟೈಲರಿಂಗ್ ಬರಲೇಬೇಕು ಅಂತ ಏನೂ ಇಲ್ಲ, ಬಟ್ ಅದ್ರ ಬಗ್ಗೆ ಬೇಸಿಕ್ಕು ಗೊತ್ತಿರಲೇಬೇಕು. ಯಾಕಂದರೆ ಕೆಲವೊಬ್ಬರು ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ವರ್ಕ್ ಮಾಡಿಕೊಡಿ ಅಂತ ಕೇಳೋರು ಇರ್ತಾರೆ, ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಬಿಟ್ಟು ವರ್ಕ್ ಮಾಡಿಕೊಡಿ ಅಂತ ಕೇಳೋರು ಇರ್ತಾರೆ. ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟರೆ ನಿಮಗೆ ಆರಾಮಾಗಿರುತ್ತೆ, ಬ್ಲೌಸ್ ಲೆಂತ್, ನೆಕ್ ಲೆಂತ್ ಎಲ್ಲ ನೋಡಿಕೊಂಡು ಅದ್ರ ಮೆಜರ್ಮೆಂಟಿಗೆ ತಕ್ಕಂಗೆ ನೀವು ವರ್ಕ್ನ ಮಾಡ್ಕೊಳ್ಬೋದು, ಓಕೆನಾ. ಇನ್ನು ಬಾಡಿ ಮೆಜರ್ಮೆಂಟ್ ತೊಗೊಂಡು ವರ್ಕ್ ಮಾಡಿಕೊಡಿ ಅಂತ ಕೇಳೋರಿಗೆ ಸ್ವಲ್ಪ ಬಾಡಿ ಮೆಜರ್ಮೆಂಟ್ ತೊಗೊಳೋದು ಗೊತ್ತಿರಬೇಕು. ಸೊ ಅದಕ್ಕೋಸ್ಕರನೇ ಬೇಸಿಕ್ಕು ಟೈಲರಿಂಗು ಗೊತ್ತಿರಬೇಕು ಅಂತ ಹೇಳಿದೆ ಅಷ್ಟೇ. ಇನ್ನು ನಮಗೆ ಟೈಲರಿಂಗೇ ಅದರ A to Z ಏನೂ ಗೊತ್ತೇ ಇಲ್ಲ ಅನ್ನೋರು 1 ಮಂತ್ ಕೋರ್ಸ್ಗಾದ್ರೂ ಸಹ ಜಾಯಿನ್ ಆಗಿಬಿಟ್ಟು ಟೈಲರಿಂಗ್ ಕ್ಲಾಸ್ನ ತೊಗೊಳ್ಳೋದು ಬೆಟರ್, ಮಷಿನ್ ತೊಗೊಳ್ಬೇಕು ಅಂದ್ಕೊಂಡಿರೋರು, ಎಂಬ್ರಾಯ್ಡರಿ ಮಷಿನ್ನು. ಸೊ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಫುಲ್ ವಿಡಿಯೋ ನೋಡಿ, ಅರ್ಧಂಬರ್ಧ ನೋಡಿಬಿಟ್ಟು ಇನ್ನೂ ಡೌಟ್ಸಲ್ಲಿರೋಂತಹ ಕ್ವಶನ್ಗಳನ್ನ ನನಗೆ ಕಾಮೆಂಟ್ ಮಾಡಬೇಡಿ, ಓಕೆನಾ. ಸೊ ಇನ್ನೊಂದು ಬಂದುಬಿಟ್ಟು ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ನೀವು ಆರಾಮಾಗಿ ಕ್ಲಾಸ್ನ ತೊಗೊಂಡ್ರೆ, ಇವಾಗ ಎಲ್ಲ ಕ್ಲಾಸು ತೊಗೊಳ್ಬೇಕಾಗ ಇವಾಗ ಬೇಸಿಕ್ಕು ನನಗೂ ಕೂಡ ಬರುತ್ತೆ, ಬಟ್ ಕಟ್ಟಿಂಗ್ ಬರುತ್ತೆ, ಸ್ಟಿಚಿಂಗ್ ಮಾಡೋಕ್ಕೆ ಬರೋದಿಲ್ಲ. ಕಟ್ ಮಾಡಿಕೊಟ್ರೆ ಸ್ಟಿಚ್ ಮಾಡ್ತೀನಿ, ಬಟ್ ಕಟ್ಟಿಂಗ್ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅನ್ನೋರು. ಬಟ್ ಸ್ಟಿಚಿಂಗ್ ಏನು ಕಟ್ಟಿಂಗ್ ಮಾಡಿಕೊಟ್ರೆ ಸ್ಟಿಚಿಂಗ್ ಎಲ್ಲರೂ ಸಹ ಮಾಡ್ತಾರೆ. ನೀವು ಕಟ್ಟಿಂಗ್ನ ಪ್ರಾಪರಾಗೆ ತಿಳ್ಕೊಳ್ಳೇಬೇಕಾಗುತ್ತೆ. ಫಸ್ಟು ನಿಮ್ಮ ಒಂದು ಬ್ಲೌಸ್ಗಳನ್ನ ನೀವೇ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಕಟ್ಟಿಂಗ್ ಬರುತ್ತೆ ಅಂದರೆ ಮುಗೀತು, ಎಲ್ಲ ಥರ ಬ್ಲೌಸ್ಗಳನ್ನೂ ಸಹ ನೀವು ಕಟ್ಟಿಂಗ್ ಮಾಡ್ಕೊಳ್ಬೋದು. ಬಟ್ ಅದೇ ಮೇನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಫಸ್ಟು ಕಟ್ಟಿಂಗ್ನ ನೀಟಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಟ್ರೆ ಸ್ಟಿಚಿಂಗ್ ಏನು ಎಲ್ಲರೂ ಸಹ ಹೇಳ್ಕೊಟ್ರೆ ಸಾಕು, ಎಲ್ಲರೂ ಸಹ ಸ್ಟಿಚ್ ಮಾಡಿ ಕೊಡ್ತಾರೆ. ಫಸ್ಟು ಮೇನ್ ಬೇಕಾಗಿರೋದು ಕಟ್ಟಿಂಗು. ಸೊ ಕಟ್ಟಿಂಗ್ನ ನಿಮಗೆ ಬೇಸಿಕ್ ಗೊತ್ತಿದೆ ಅನ್ನೋದಾದರೆ ನಿಮ್ಮ ಒಂದು ಬ್ಲೌಸ್ನ ನೀವೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಂಗೂ ನಮ್ಗೆ ಕಂಫರ್ಟಬಲ್ ಇಲ್ಲ ಅಂತಂದರೆ ಸುಮಾರಷ್ಟು ಟೈಲರಿಂಗ್ ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ಬೀದಿಗೊಂದು ಟೈಲರಿಂಗ್ ಕ್ಲಾಸ್ಗಳು ಸಿಗುತ್ತೆ, ನೀವು ಆರಾಮಾಗಿ ಜಾಯಿನ್ ಆಗಿ. ಇಲ್ಲ ನಮಗೆ ಚೆನ್ನಾಗಿ ಕಳಿಸೋರು ಬೇಕು ಅಂತಂದರೆ ತುಂಬ ಜನ ಇದ್ದಾರೆ, ಅವ್ರ ಕ್ಲಾಸ್ಗೆ ನೀವು ಆನ್ಲೈನ್ ಕ್ಲಾಸು ಸಿಗುತ್ತೆ, ಡೈರೆಕ್ಟ್ ಫೇಸ್ ಟು ಫೇಸ್ ಕ್ಲಾಸ್ ಕೂಡ ಸಿಗುತ್ತೆ. ಸೊ ಕೆಲವೊಂದು ಕಡೆ ವಿಚಾರಿಸ್ಕೊಂಡು ನಿಮಗೆಲ್ಲಿ ಅರ್ಥ ಆಗುತ್ತೆ ಅನಿಸುತ್ತೆ, ನಿಮಗೆಲ್ಲಿ ಕಂಫರ್ಟಬಲ್ ಇದೆ, ನಿಮಗೆಲ್ಲಿ ಆಫರ್ಡಬಲಾಗಿ ಕಲಿಸ್ಕೊಡ್ತಾ ಇದ್ದಾರೆ ಅನಿಸುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಆರಾಮಾಗಿ ಜಾಯಿನ್ ಆಗ್ಬೋದು, ಓಕೆನಾ. ಬಟ್ ಕಲ್ತ್ರೆ ತುಂಬಾ ಒಳ್ಳೆಯದು, ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು
ನಾವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಅಮೌಂಟ್ ಹೆಂಗೆ ಅಡ್ಜಸ್ಟ್ ಮಾಡಿದ್ರಿ, ಅಮೌಂಟ್ ಯಾವ ಥರ ಜೋಡಿಸಿದ್ರೆ ನೀವು ಒಂದು ಸ್ವಲ್ಪ ನಮಗೂ ಕೂಡ ಐಡಿಯಾ ಬರುತ್ತೆ ಹೇಳಿ ಅಂತ ಕೇಳ್ತೀರಾ. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಎಂಡ್ವರೆಗೂ ನೋಡಿ. ಸೊ ನಾನು ಅಮೌಂಟ್ ಹೆಂಗೆ ಅಡ್ಜಸ್ಟ್ ಮಾಡಿ, ನಾನು ಕೂಡ ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು ಈ ಒಂದು ಬಿಸ್ನೆಸ್ನ. ನಾನು ಕೂಡ ಕೈಯಲ್ಲಿ ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋಂಥ ಹುಡುಗಿ ಅಂತೂ ಅಲ್ಲವೇ ಅಲ್ಲ. ಸೊ ಹೇಳ್ಬೇಕಂದ್ರೆ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ₹1 ಸಹ ಇರಲಿಲ್ಲ. ಫಸ್ಟ್ ನನಗೆ ಮಷಿನ್ ತೆಗೆದಿದ್ದು ಬಂದುಬಿಟ್ಟು ಜಿಗ್ಜ್ಯಾಗ್ ಮಷಿನ್ ಬರುತ್ತಲ್ಲ, ರೆವೆನ್ಯೂ ಜಿಗ್ಜ್ಯಾಗ್ ಮಷಿನ್ನು, ಅದರಲ್ಲೂ ಸಹ ವರ್ಕ್ ಮಾಡ್ತಾರೆ, ಮಷಿನ್ ಎಂಬ್ರಾಯ್ಡರಿ ವರ್ಕು. ಸೊ ಆ ಮಷಿನ್ನ ನಾನು ಪರ್ಚೇಸ್ ಮಾಡಿದ್ದು. ಅದರಲ್ಲಿ ತುಂಬ ಕಷ್ಟ ಆಯಿತು ಹೇಳಬೇಕಂತಂದರೆ. ಅದನ್ನು ಕಲಿತು ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ನಾನು ಕಸ್ಟಮರ್ಗೆ ಬ್ಲೌಸ್ನ ಹಾಕ್ಕೊಡೋಷ್ಟ್ರೊಳಗಡೆ ತುಂಬ ಒಂದು 3-4 ಮಂತ್ಸೇ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ, ಜಸ್ಟ್ ಒಂದು ಜಿಗ್ಜಾಗು ಅಂದರೆ ಸ್ಯಾರಿ ಕುಚ್ಚು ಕಟ್ತಾಯಿದ್ದೆ. ಆವಾಗ ಹ್ಯಾಂಡ್ ವರ್ಕ್ ಕೂಡ ಮಾಡ್ತಾಯಿದ್ದೆ. ಜಿಗ್ಜಾಗು ಫಾಲ್ಸು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾನು ಅದರಲ್ಲೇ ಹಾಕ್ಕೊಳ್ತಾ ಇದ್ದೆ. ಹಾಗೆ ಸ್ಯಾರಿ ಕುಚ್ಚುಗಳನ್ನೂ ಸಹ ಕೊಡ್ತಾಯಿದ್ದೆ. ಅದರಲ್ಲಿ ಸ್ವಲ್ಪ ಅಮೌಂಟ್ನ ಸೇವಿಂಗ್ಸ್ ಮಾಡಿ, ಸ್ವಲ್ಪ ಗೋಲ್ಡ್ ಇತ್ತು, ಮದುವೆಗೆ ಅಂತ ಕೊಟ್ಟಿರೋದು ಗೋಲ್ಡ್ ಇತ್ತು. ಸೊ ಅದನ್ನು ಸ್ವಲ್ಪ ಮರ್ಜ್ ಮಾಡಿಬಿಟ್ಟು 550 ಈಸ್ ಉಷಾ ಜೊನಮಿ ಮಷಿನ್ನ ನಾವು ಇಲ್ಲೇ ಮಡಿವಾಳ BDM ಲೇಔಟಲ್ಲಿ ವಿನಾಯಕ ಎಂಬ್ರಾಯ್ಡರಿ ವರ್ಲ್ಡಲ್ಲಿ ಪರ್ಚೇಸ್ ಮಾಡಿದ್ವಿ ನಾವು. ಅದು ಬಂದ್ಬಿಟ್ಟು ನಮಗೆ 1,55,000 ಆಗಿತ್ತು. ವಿತ್ ಮಟೀರಿಯಲ್ಸ್ ಹೇಳ್ಬಿಟ್ಟು ಒಂದು 2-2.5 ಸಾವಿರ ನಮಗೆ ಮೆಟೀರಿಯಲ್ಲೇ ಆಗಿತ್ತು. ಅಂದರೆ ಥ್ರೆಡ್ಗಳು ಬರೀ ₹20 ಒಂದು ಸಿಗುತ್ತೆ, ಕೋನ್ ಚಿಕ್ಕ ಕೋನು. ಸೊ ಅದು ತೊಗೊಂಡ್ವಿ. ಬಟ್ ಅದು ತೊಗೊಂಡಾಗ ನನಗೆ ಫಸ್ಟ್ ಆರ್ಡರೇ, ನನಗೆ ಫಸ್ಟು ಬ್ಲೌಸೇ ನನಗೆ ಒಂದು ಬೆಸ್ಟ್ ಕಸ್ಟಮರಿಂದನೇ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದಲೇ ನಮಗೆ ಆರ್ಡ್ರು ಸ್ಟಾರ್ಟ್ ಆಗ್ತಾ ಹೋಯ್ತು ಅಂದರೆ ಆ ಮಷಿನ್ ಇಟ್ಕೊಂಡೆ ನಾನು 2 ವರ್ಷ ವರ್ಕ್ ಮಾಡಿದ್ದೀನಿ. ಬಟ್ ನನಗೆ ಆವಾಗ ಬಂದಿರೋ ಫಸ್ಟ್ ಕಸ್ಟಮರು ಇವಾಗಲೂ ಸಹ ಸೇಮ್ ಕಸ್ಟಮರೇ ಆಗಿದ್ದಾರೆ. ಸೊ ನಮಗೆ ಎಲ್ಲ ಕಸ್ಟಮರು ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನನಗೆ ಈ ಸರೌಂಡಿಂಗಲ್ಲಿರೋ ಟೈಲರ್ಗಳು ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬ ಆರ್ಡರ್ಸ್ನ ಕೊಟ್ಟಿದ್ದಾರೆ. ಬಟ್ ಕೆಲವೊಬ್ಬರು ಕೇಳ್ದೇ ಬಿಟ್ಟು ಕೂಡ ಹೋಗಿದ್ದಾರೆ ಟೈಲರು. ಏನಕ್ಕಂತನೂ ಸಹ ಗೊತ್ತಿಲ್ಲ, ರೀಸನ್ನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು ಮಾಡಿಕೊಡ್ತಿರೋಂಥ ಅಫೋರ್ಡಬಲ್ ಪ್ರೈಸಲ್ಲಿ ಯಾರೂ ಸಹ ಮಾಡಿ ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ತುಂಬಾ ರೀಸನಬಲ್ ಪ್ರೈಸು, ಕಮ್ಮಿ ಪ್ರೈಸಲ್ಲಿ ನಾವು ನಾವಿರೋಂಥ ಸರೌಂಡಿಂಗಲ್ಲಿ ಹಾಕಿ ಕೊಡ್ತಾ ಇರೋದು. ಸ್ಟಿಚಿಂಗ್ ಆದ್ರೂ ಅಷ್ಟೇ, ನಾವು ಮಾಡ್ತಾಯಿದ್ದು ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ, ರೀಸನಬಲ್ ಪ್ರೈಸಲ್ಲಿ ಸ್ಟಿಚಿಂಗ್ ಪ್ರೈಸ್ನೂ ಸಹ ಕೊಡ್ತಾ ಇರೋದು. ಸೊ ಅದು ತೊಗೊಂಡು ಆದಮೇಲೆ ಸಹ ನಾವು ಶಾಪು ಮಾಡೋಣ ಅಂತಲೇ ಥಿಂಕ್ ಮಾಡಿದ್ವಿ. ನವೀನವರು ನಿನ್ನ ಕೈಲಿ ಆಗೋಲ್ಲ, ಶಾಪ್ ಮಾಡೋದು ಬೇಡ, ಮನೆಯಲ್ಲೇ ಏನು ಮಾಡ್ತಾಯಿದ್ದೀವಿ, ನಾವು 2 ಬಿಲ್ಡಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕೆಳಗಡೆ ನಾವು ಏನಿದ್ವಲ್ಲ ಆ ಮನೆಗಳಿಗೆ ಶಾಪಾಗಿ ಮಾಡಿಕೊಂಡು ಮೇಲ್ಗಡೆ ನಾವು ಇದ್ವಿ ಹೇಳ್ಬೇಕಂತಂದ್ರೆ. ಬಟ್ ಅಪ್ ಆ್ಯಂಡ್ ಕೆಳಗಡೆ ಹತ್ತಿ ಇಳಿಯೋದು ತುಂಬಾ ಕಷ್ಟ ಆಯಿತು. ಅಜ್ಜಿ ಪಾಪು ಇರೋದ್ರಿಂದ ನಾವೇನೋ ಓಕೆ ಹತ್ತಿ ಇಳಿತೀವಿ, ಬಟ್ ಅಜ್ಜಿ ಪಾಪು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಕೆಳಗಡೆಗೇ ಶಿಫ್ಟ್ ಆಗಿಬಿಟ್ಟು ಶಾಪ್ನ ಒಂದು ದೊಡ್ಡ ಕೈಗೆ ಹಾಕಿದ್ವಿ ಅಂತಲೇ ಹೇಳ್ಬೋದು. ಹೇಳಬೇಕಂದ್ರೆ ಕೊನೆಗೂ ಶಾಪ್ ಮಾಡ್ಕೊಂಡ್ವಿ. ಬಟ್ ಶಾಪ್ ಮಾಡೋಕ್ಕಿಂತ ಮುಂಚೆನೇ ನಾವು ಬಿಗ್ ಮಷಿನ್ನ HSW 5G ಮಷಿನ್ನ ಪರ್ಚೇಸ್ ಮಾಡಿದ್ವಿ. ಬಟ್ ನಾವು ತೊಗೊಂಡಿದ್ದು ಬಂದುಬಿಟ್ಟು ಸಿಂಧನೂರಲ್ಲಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೂಡ ಮಾಡ್ತಾರೆ, ಓಕೆನಾ. ಸೊ ಅಲ್ಲಿ ನಾವು ತೊಗೊಂಡ್ವಿ. ಅಲ್ಲಿಗೆ ಹೋಗ್ಬಿಟ್ಟು ನೋಡಿಕೊಂಡು ಬಂದುಬಿಟ್ಟು ನಾವು ತೊಗೊಂಡಿದ್ದು. ಬೇಕಂದರೆ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ನಮ್ಮ ವೀಡಿಯೋಸನ್ನು ಕೂಡ 10 ಜನ ನೋಡ್ತಾರೆ, ಮತ್ತು ಅವರಿಗೆ ತಪ್ಪಾಗಿ ಇನ್ಫಾರ್ಮೇಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸಿಂಧನೂರಿಗೆ ಹೋಗ್ಬಿಟ್ಟು ನಾವು ಶಾಪ್ ವಿಸಿಟ್ ಮಾಡಿ ನೋಡ್ಕೊಂಡು ಬಂದುಬಿಟ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಸೊ ಅದಾದಮೇಲೆ ನಾನು ತೊಗೊಂಡ್ವಿ. ಬಟ್ ಆ ಮಷಿನ್ ತೊಗೊಳ್ಬೇಕಾದ್ರೂ ಸಹ ಅಷ್ಟೇ, ಈ ಮಷಿನ್ದು ಚಿಕ್ಕ ಮಷಿನ್ ತೊಗೊಂಡಾದ್ಮೇಲೆ ಆ ಗೋಲ್ಡ್ನೆಲ್ಲ ಬಿಡಿಸ್ಕೊಂಡು, ಆ ಗೋಲ್ಡ್ ಬಿಡಿಸ್ಕೊಳೋಷ್ರೊಳಗೆ ಇನ್ನೂ ಸ್ವಲ್ಪ ನಾನು ದುಡ್ದಿರೋ ಸೇವಿಂಗ್ಸ್ ದುಡ್ಡಲ್ಲೇ ಸ್ವಲ್ಪ ಗೋಲ್ಡನ್ನ ಸೇವ್ ಮಾಡಿದ್ದೆ. ಸೊ ಅದೇ ಗೋಲ್ಡನ್ನ ಇನ್ನೊಂದು ಸಲ ಮರ್ಜ್ ಮಾಡಿಬಿಟ್ಟು ನಾವು ಈ ಒಂದು ಬಿಗ್ ಮಷಿನ್ನ ಪರ್ಚೇಸ್ ಮಾಡಿದ್ವಿ. ಬಟ್ ಸ್ವಲ್ಪ ಅಮೌಂಟ್ ಕೂಡ ಇತ್ತು, ಅದನ್ನು ಸೇರಿಸ್ಬಿಟ್ಟು ನಾವು ಬಲ್ಕಾಗಿ ಕ್ಯಾಶೇ ಕೊಟ್ಟಿದ್ದು. ನಾವು 4,25,000 ಕ್ಯಾಶೇ ಕೊಟ್ಬಿಟ್ಟು ನಾವು ಒಂದು ಮಷಿನ್ನ ಪರ್ಚೇಸ್ ಮಾಡಿದ್ವಿ. ಆ ಮಷಿನ್ನ ನಾವು 11 ತಿಂಗಳು ಕಂಟಿನ್ಯೂ ಆಗಿ ರನ್ ಮಾಡಿದ್ವಿ. ಬಟ್ ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ. ನಾವು ಮಷಿನ್ ತೊಗೊಂಡಾಗಿಂದ ಇನ್ನೂ ಜಾಸ್ತಿ ಆಗ್ತಾಯಿದೆ ಹೊರತು ಆರ್ಡ್ರುಗಳು ಕಮ್ಮಿ ಅಂತೂ ಆಗ್ತಾಯಿಲ್ಲ. ಚಿಕ್ಕ ಮಷಿನ್ ದೊಡ್ಡ ಮಷಿನಲ್ಲೂ 2 ಮಷಿನಲ್ಲೂ ವರ್ಕ್ ಮಾಡ್ತಾಯಿದ್ವಿ. ಬಟ್ ನಾನು ಬಿಗ್ ಮಷಿನಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಸಣ್ಣ ಮಷಿನ್ ಕಡೆ ಗಮನ ಕೊಡೋಕ್ಕಾಗ್ತಾ ಇರಲಿಲ್ಲ. ಪದೇ ಥ್ರೆಡ್ ಹಾಕಬೇಕು, ಪದೇ ಫ್ರೇಮ್ ಚೇಂಜ್ ಮಾಡಬೇಕು, ಇದೆಲ್ಲನೂ ಸಹ ತುಂಬಾ ಪ್ರಾಬ್ಲಮ್ ಆಗ್ತಾ ಬಂತು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ
ಚಿಕ್ಕ ಮಷಿನ್ನ ಅದನ್ನು ಅವ್ರಿಗೇ ಕಂಪ್ನಿಯವ್ರಿಗೇ ಸೇಲ್ ಮಾಡಿದ್ವಿ. ಯಾರಿಗೂ ಸಹ ನಾವು ಕೊಟ್ಟಿಲ್ಲ. ಸೆಕೆಂಡ್ಸಲ್ಲಿ ನಾವು ಯಾವುದೇ ರೀತಿಯಾಗಿ ಮಷಿನ್ ಕೂಡ ರೆಫರ್ ಮಾಡೋದಕ್ಕೆ ಹೋಗೋಲ್ಲ. ತುಂಬ ಜನ ನಮ್ಮದು ಮಷಿನ್ ಇದೆ ಸೇಲ್ಸ್ ಮಾಡಿಕೊಡಿ ಅಂತ ಕೇಳ್ತೀರಾ. ಯಾವುದೇ ರೀತಿಯಾಗಿ ನಾವು ಕಸ್ಟಮರ್ಗೆ ಸೇಲ್ ಮಾಡೋದಿಲ್ಲ. ನಾವು ಓನರ್ ನಂಬರೇ ಕೊಡ್ತೀವಿ, ಬೇಕಿದ್ರೆ ಅವ್ರಿಗೆ ಬೇಕಾದರೆ ನೀವು ಕೊಟ್ಟು ಸೇಲ್ ಮಾಡ್ಬೋದು. ಓಕೆನಾ, ಕಂಪ್ನಿಗೇ ಕೊಟ್ಬಿಡಿ. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಬಂದು ನಮ್ಮನ್ನೇ ಕೇಳ್ತಾರೆ, ಆಮೇಲೆ ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು ನಮಗೇನು ಗೊತ್ತಿರೋದಿಲ್ಲ. ಆಮೇಲೆ ಸೇಲ್ ಮಾಡೋದು ಮಾಡಿ ಚೆನ್ನಾಗಿರೋ ಮಷಿನ್ನು ಕೊಟ್ಬಿಟ್ರೆ ಆಮೇಲೆ ಓಕೆ ಚೆನ್ನಾಗಿರೋ ಮಷಿನ್, ಅದೇನಾದರೂ ಪ್ರಾಬ್ಲಮ್ ಇದ್ದರೆ ಆಮೇಲೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ, ಆಮೇಲೆ ನಮಗೆ ಕೊಡಿಸಿರೋರಿಗೆ ನಮಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೋಸ್ಕರ ಹೊಸ ಮಿಷಿನ್ ಆದರೆ ಮಾತ್ರನೇ ಕಾಂಟ್ಯಾಕ್ಟ್ ಮಾಡಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ. ಅದು ಬಿಟ್ಟರೆ ಸೆಕೆಂಡ್ ನಮ್ಮ ಹತ್ರ ಮಷಿನ್ ಇದೆ 1 ಮಂತ್ ಆಗಿದೆ 2 ಮಂತ್ ಆಗಿದೆ ಅಂತಂದರೆ ಯಾವುದೇ ರೀತಿಯಾಗಿ ರೆಫರ್ ಮಾಡೋದಿಲ್ಲ. ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದಕ್ಕೂ ಸಹ ಹೋಗ್ಬಿಡಿ, ನಾವು ರಿಪ್ಲೈ ಕೂಡ ಮಾಡೋದಿಲ್ಲ. ಸೊ ಅದಾದಮೇಲೆ ಅದುಗಳನ್ನ ಮರ್ಜ್ ಮಾಡಿಬಿಟ್ಟು ಈ ಒಂದು ಮಷಿನ್ನ ತೊಗೊಂಡು 11 ತಿಂಗಳು ರನ್ ಮಾಡಿದಾದಮೇಲೆ ನಮ್ಮ ಹತ್ರ ಇರೋ ಚಿಕ್ಕ ಮಷಿನ್ನು ಕೂಡ ಅವ್ರಿಗೇ ಸೇಲ್ ಮಾಡಿ 11 ತಿಂಗಳಲ್ಲಿ ಏನು ಸೇವ್ ಮಾಡಿದ್ವೋ ಆ ದುಡ್ಡನ್ನು ಇಟ್ಕೊಂಡು ಹಾಗೆ ಸ್ವಲ್ಪ ಕ್ಯಾಶ್ನೂ ಸಹ ಅಡ್ಜಸ್ಟ್ ಮಾಡಿಬಿಟ್ಟು ನಾವು ಇನ್ನೊಂದು HSW ಅಂದರೆ 2 HSW ಮಷಿನ್ ಆಯಿತು. ಚಿಕ್ಕ ಮಷಿನ್ನ ಸೇಲ್ ಮಾಡಿದ್ವಿ. ಸೊ ಫೈನಲಿ 2 HSW ಮಷಿನ್ನ ನಾವು ಪರ್ಚೇಸ್ ಮಾಡಿದ್ವಿ ಹೇಳಬೇಕು ಅಂತಂದರೆ. ಸೊ ಅಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಏನು ಜರ್ನಿ ಇದೆ, 4 ವರ್ಷ ತುಂಬಿ 5ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ. ಸೊ ಇಷ್ಟು ಜರ್ನಿಯಲ್ಲಿ ಕೂಡ ಅಪ್ ಆ್ಯಂಡ್ ಡೌನ್ ನೋಡಿದ್ದೀವಿ, ಡೌನು ನೋಡಿದ್ದೀವಿ, ಲಾಭನೂ ನೋಡಿದ್ದೀವಿ, ಅದರಲ್ಲಿ ಸ್ವಲ್ಪ ನಷ್ಟನೂ ಸಹ ನೋಡಿದ್ದೀವಿ. ನಷ್ಟ ಅಂದರೆ ಏನು ಕುತ್ತಿಗೆಗೆ ಬರೋ ಥರ ಏನೂ ಇರಲಿಲ್ಲ, ಬಟ್ ನಾವು ಮಾಡ್ಕೊಂಡಿರೋಂತಹ ತಪ್ಪಿಂದ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆರ್ಡ್ರು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು 2 ಮಷಿನ್ ಹಾಕ್ಕೊಂಡ್ವಿ. ಬಟ್ ಇವಾಗ 2 ಮಷಿನ್ನಲ್ಲಿ ಹಾಕಿದ್ರೂ ನೈಟ್ 11 ಗಂಟೆ 1 ಗಂಟೆ ಆಗಿಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ದುಡಿಬೇಕು ಅಂತ ಮನಸ್ಸಲ್ಲಿದೆ, ಛಲ ಇದ್ಮೇಲೆ ನಿದ್ದೆನೂ ಬರೋಲ್ಲ. ಆರ್ಡ್ರು ಇದ್ದಾಗ ಅಷ್ಟು ನಿದ್ದೆಗೆಟ್ಟು ಕೆಲಸ ಮಾಡ್ತೀವಿ. ಬಟ್ ಒಂದು ರೇಂಜಿಗೆ ಬರೋವರೆಗೂ ಅಷ್ಟೇ. ಇಷ್ಟು ಮಾಡಿಕೊಂಡ್ರೂ ಇನ್ನೂ ದೊಡ್ಡದಾಗಿ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ ನನಗೂ ಸಹ. ಒಂದು ದೊಡ್ಡದಾಗಿ ಮಾಡಬೇಕು, ಎಲ್ಲ ಮೆಟೀರಿಯಲ್ನೂ ಸಹ ಅಲ್ಲೇ ಸಿಗೋಂಗಿರಬೇಕು. ಹೇಳಬೇಕು ಅಂದರೆ ಒಂದು ದೊಡ್ಡ ಹೌಸೇ ಆಗಬೇಕು ಅನ್ನೋ ಥರ ತುಂಬ ಆಸೆ ಇದೆ ಹೇಳಬೇಕು ಅಂತಂದರೆ. ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಮದುವೆ ಆಗಿ ಇಲ್ಲಿಗೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಹೇಳಬೇಕಂತಂದರೆ ಸ್ವಲ್ಪ ಟಫೇ ಇತ್ತು ನಮ್ಮ ಲೈಫು ಹೇಳ್ಬೇಕಂತಂದರೆ. ಬಟ್ ನಾವು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ. ನವೀನವರಾಗಿರ್ಬೋದು, ನಾನಾಗಿರ್ಬೋದು, ನಮ್ಮಮ್ಮ ಹತ್ರ ಆಗಲಿ, ನನ್ನ ಫ್ಯಾಮಿಲಿ ಹತ್ರ ಆಗಲಿ, ನವೀನವರು ಅವ್ರ ಫ್ಯಾಮಿಲಿ ಹತ್ರ ಆಗಲಿ ಒಂದು ವಿಷಯನೂ ಸಹ ಶೇರ್ ಮಾಡ್ಕೊಂಡಿಲ್ಲ. ಎಷ್ಟು ನುಂಗ್ಕೊಳ್ಬೇಕು ಅಷ್ಟು ನುಂಗ್ಕೊಂಡಿದ್ದೀವಿ ನಾವಾದ್ರೂ ಸಹ. ಇನ್ನು ಯಾರಾದರೂ ಹೊಸ್ದಾಗಿ ಮಾಡಬೇಕು ಅನ್ನೋರು ಸೊ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಅದಕ್ಕೇನೆಂದರೆ ಸ್ವಲ್ಪ ಅಮೌಂಟ್ ಅಲ್ಲ, 1 ಲಕ್ಷ 2 ಲಕ್ಷ ಅಂತೂ ಅಲ್ವೇ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. 4.5 ಲಕ್ಷ ಓಕೆನಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ಒಂದು ಮಷಿನ್ಗೆ. ಸೊ ನಿಮ್ಮ ಸರೌಂಡಿಂಗಲ್ಲಿ ಚೆನ್ನಾಗಿದೆ, ನಾವು ಕೂಡ ವರ್ಕ್ ಮಾಡ್ತಾ ಇರ್ಬೋದು. ನಾವು ಟೈಲರಿಂಗ್ ಮಾಡಿ ಅಲ್ಲಿ ನೆಲೆ ನಿಂತಿದ್ದೀವಿ ಅಂದಾಗ ನೀವು ಮಷಿನ್ ತೊಗೊಂಡು ಆರಾಮಾಗೆ ರನ್ ಮಾಡಿ. ಬೇರೆ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಇನ್ನೊಬ್ಬರ ಒಪಿನಿಯನ್ನು ಕೇಳೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಪಾರ್ಟ್ನರ್ ಇಬ್ಬರು ಡಿಸಿಷನ್ ತೊಗೊಂಡ್ಬಿಟ್ಟು ನೀವು ಕೆಲಸನ ರನ್ ಮಾಡಿ. 3ನೇಯವರ ಅಭಿಪ್ರಾಯ ನೀವು ಕೇಳೋಕ್ಕೆ ಹೋಗಬೇಡಿ. ಏನಾದರೂ ಕೆಳಗಡೆ ಬಿದ್ದಾಗಲಿ ಮೇಲ್ಗಡೆ ಎದ್ದಾಗಲಿ 3ನೇಯವರು ಬರೋದಿಲ್ಲ ಓಕೆನಾ. ಮೇಲ್ಗಡೆ ಬಂದಾಗ ಬೇಕಿದ್ರೆ 3ನೇಯವರು ಬರ್ತಾರೇನೋ ಗೊತ್ತಿಲ್ಲ, ಕೆಳಗಡೆ ಬಿದ್ದಾಗ 3ನೇಯವರು ಯಾರೂ ಸಹ ಬರೋದಿಲ್ಲ. ನೀವು ನಿಮ್ಮ ಪಾರ್ಟ್ನರ್ ಇಬ್ಬರೇ ಆಗಿರ್ತೀರ. ಸೊ ಅದಕ್ಕೋಸ್ಕರ 3ನೇಯವರ ಅಭಿಪ್ರಾಯ ನೀವು ಕೇಳೋದಕ್ಕೆ ಹೋಗಬೇಡಿ ಓಕೆನಾ. ನೀವಾಯಿತು ನಿಮ್ಮ ಕೆಲಸ ಆಯಿತು ಅಷ್ಟು ಮಾಡ್ಕೊಂಡಿರಿ. ಕಸ್ಟಮರ್ ಆದ್ರೂ ಅಷ್ಟೇ, ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು, ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು, ಸರಿ ಆಯಿತಾ ಹೌದಾ ಓಕೆ ಅಷ್ಟೇ ಬಿಟ್ಬಿಡಿ. ಅವ್ರನ್ನ ಅದೇ ವಿಷಯನ ಕೆದಕ್ಕೊಂಡು ಹೋದರೆ ನೀವು ಕೆಳಗಡೆ ಬೀಳೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಯಾರು ಏನೇ ಹೇಳಿದ್ರು ಏನೇ ಕೇಳಿದ್ರು ಆಯಿತು ಓಕೆ ಇಷ್ಟರಲ್ಲೇ ಇರಬೇಕು. ಸೊ ಈ ಥರ ಇದ್ದರೆ ಮಾತ್ರ ನೀವು ಯಾವ ಲೆವೆಲಿಗೆ ಬೇಕಾದ್ರೂ ಬೆಳಿಬೋದು ಓಕೆನಾ. ಸೊ ಈ ಒಂದು ಹೇಳಿರೋದನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಂಗಿದ್ರೆ ಮಾಡ್ಬೋದು. ಸೊ ನಾನು ಯಾವ ಥರ ಮಷಿನ್ ತೊಗೊಂಡೆ ಅಂತಲೂ ಸಹ ಎಲ್ಲ ವಿಷಯನೂ ಸಹ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೇಳಿದ್ದೀನಿ. ಇನ್ನೂ ಯಾರಾದರೂ ನೀವೇನಾದರೂ ಮಷಿನ್ ತೊಗೊಂಡು ರನ್ ಮಾಡಬೇಕು ಅಂತ ಇದ್ದರೆ ಕೆಲವೊಂದು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಮೈಂಡ್ ಸೆಟ್ಟಲ್ಲಿದ್ದರೆ ಮಾತ್ರ ನೀವು ಪರ್ಚೇಸ್ ಮಾಡಿಬಿಟ್ಟು ರನ್ ಮಾಡ್ಬೋದು ಓಕೆನಾ. ಇನ್ನೊಂದು ಹೇಳಬೇಕಂತಂದರೆ ಓದಿನ ವಿಷಯ ಬಂದರೆ ಓದು ಅಂತ ಎಷ್ಟು ಅಂತ ಓದೋದಕ್ಕಾಗುತ್ತೆ. ಒಂದು ಹೇಳಬೇಕಂತಂದರೆ ನಾನು ಕೂಡ ಜಸ್ಟ್ ಪಾಸ್ ಸ್ಟೂಡೆಂಟೇ ಹೇಳಬೇಕಂತಂದರೆ ಎಲ್ಲದರಲ್ಲೂ ಜಸ್ಟ್ ಪಾಸು. 10th ಜಸ್ಟ್ ಪಾಸ್,
PUC ಜಸ್ಟ್ ಪಾಸ್, ಡಿಗ್ರಿ ಜಸ್ಟ್ ಪಾಸ್. ಇಷ್ಟೇ ಹೇಳಬೇಕು ಅಂತಂದರೆ ಯಾವುದ್ರಲ್ಲಿನೂ ಸಹ 35 38 ಮೇಲೆ 1 ಮಾರ್ಕ್ಸು ಬಂದಿಲ್ಲ ನನಗೆ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಏನು ಓದಿದರೆ ಮಾತ್ರನೇ ನಾವು ಮುಂದೆ ಮೂವ್ ಆನ್ ಆಗೋದು, ಇಲ್ಲಾಂದರೆ ಆಗೋದೇ ಇಲ್ಲ. ನನ್ನ ಜೊತೆ ಓದಿರೋರು ಕೂಡ ಇವತ್ತಿನ ದಿನದಲ್ಲಿ 15,000 ಸಂಬಳ ತೊಗೊಂಡು ಕೆಲಸನೇ ಮಾಡ್ತಾಯಿದ್ದಾರೆ. ಓಕೆನಾ. ಸೊ ನಾನು ಅದಕ್ಕಿಂತ 4 ಪಟ್ಟು ಜಾಸ್ತಿ ದುಡಿತಾ ಇದ್ದೀನಿ ಅಂತ ನನಗೆ ಖುಷಿಯಾಗುತ್ತೆ ಹೇಳಬೇಕು ಅಂತಂದರೆ. ಬಟ್ ಓದು ಇವಾಗ ನನ್ನ ವೀಡಿಯೋಸ್ ಯಾರು ನೋಡ್ತಾ ಇದ್ದರೆ ಅವ್ರಿಗೂ ಸಹ ಮಕ್ಕಳು ಮರಿ ಆಗಿರ್ತವೆ. ಸೊ ಯಾರಾದರೂ ಓದಿನ ವಿಷಯದಲ್ಲಿ ಡಲ್ ಆಗಿದ್ರೆ ಮಕ್ಕಳನ್ನ, ಸೊ ಬೇರೆ ಕಡೆ ಅವ್ರನ್ನ ಮೈಂಡ್ಸೆಟ್ನ ಟರ್ನ್ ಮಾಡಿ, ಇವಾಗ ತುಂಬ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗಿದೆ, ಭರತನಾಟ್ಯ ಕ್ಲಾಸ್ ಓಪನ್ ಆಗಿದೆ, ಟೈಲರಿಂಗ್ ಕ್ಲಾಸ್ ಓಪನ್ ಆಗಿದೆ. ತುಂಬ ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳನ್ನು. ಅವರು ಏನು ಇಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಏನು ಬೇಕಾಗಿದೆ. ಓದು ಒಂದೇ ಅವ್ರಿಗೆ ಬೇಕಾಗಿರಲ್ಲ. ಓದು ಪಾರ್ಟ್ ಆಫ್ ಒಂದು ಪಾರ್ಟ್ ಅಷ್ಟೇ, ಅದು ಕಲಿಬೇಕು ಜಸ್ಟ್ ನಾಲೆಡ್ಜ್ಗೋಸ್ಕರ ಅಷ್ಟೇ. ಓಕೆನಾ. ಹೇಳ್ಬೇಕು ಅಂತಂದರೆ ಫಸ್ಟ್ ಬೆಂಚು ಸ್ಟೂಡೆಂಟ್ಗಳಿಗಿಂತ ಲಾಸ್ಟ್ ಬೆಂಚು ಸ್ಟೂಡೆಂಟ್ಗಳಿಗೆ ತುಂಬಾ ನಾಲೆಡ್ಜ್ ಇರುತ್ತೆ. ಬರೀ ಓದೋದು ಒಂದೇ ಅಲ್ಲ ಹೇಳಬೇಕಂತಂದ್ರೂ. ಬರೀ ಓದೋದು ಒಂದೇ ಅಂದ್ಕೊಂಡಿದ್ರೇ ಅದೇ ಹೇಳಿದ್ವಲ್ಲ, ಒಂದು ಕಂಪ್ನಿಯಲ್ಲಿ ಹೋಗ್ಬಿಟ್ಟು 15-20 ಸಾವಿರಕ್ಕೆ ಕೆಲಸ ಮಾಡಿಕೊಂಡು ಇರಬೇಕಾಗುತ್ತೆ ಅಷ್ಟೇ. ಬಟ್ ಬೇರೆ ಕಡೆನೂ ಅವ್ರ ಮೈಂಡ್ನ ಡೈವರ್ಟ್ ಮಾಡಿ ಅವ್ರಿಗೂ ಕೂಡ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಸ್ವಲ್ಪ ಒಲವು ಕೊಡಿ ಅಷ್ಟೇ. ಬಟ್ ಒಂದೇ ಜೀವನ ಆಗಿದ್ರೆ ಇನ್ನೇನು ಬಿಡಿ, ಎಲ್ಲರೂ ಸಹ ಓದ್ಕೊಂಡೇ ಇರ್ಬೋದಿತ್ತು ಅಷ್ಟೇ ಅಲ್ವಾ. ಎಲ್ಲನೂ ಕೂಡ ಬೇಕು ಲೈಫಲ್ಲಿ. ಒಂದೇ ಅಂದ್ಕೊಂಡಿದ್ರೆ ಯಾವುದನ್ನು ಸಹ ಮಾಡೋಕ್ಕಾಗಲ್ಲ, ಏನೂ ಸಹ ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳಬೇಕಂತಂದರೆ ನನ್ನ ಒಂದು ಕೆಲಸ ಏನಿದೆ, ಒಂದು ಮನೆಗೆ ಮಾಡ್ತಾ ಇರೋವಂಥ ಹುಡುಗಿ ಇವಾಗ ಒಂದು ಶಾಪಿಗೆ ಬಂದಿದ್ದೀನಿ. ಇದೇ ಶಾಪ್ನ ದೊಡ್ಡದಾಗೆ ಮಾಡಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾವು ಮಾಡ್ಕೊಂಡಿರೋ ಪ್ಲಾನಿಂಗ್ 4 ವರ್ಷ. ಈ 4 ವರ್ಷದಲ್ಲಿ ಏನಾದರೂ ಮಾಡಬೇಕು ಅಂದ ಇವಾಗ ಶಾಪಿಗೆ ಬಂದು 2 ಮಷಿನ್ ಹಾಕ್ಕೊಂಡಿದ್ದೀವಿ. ಸ್ಟಿಚಿಂಗ್ ಮಷಿನ್ ಒಂದಿದೆ, ಅದ್ರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನ ಸ್ಟಿಚ್ ಮಾಡ್ಕೊತೀನಿ. ಬಟ್ ಇನ್ನು 4 ವರ್ಷ ಮುಗಿಸಿದ್ಮೇಲೆ ನಾವು ಸ್ವಲ್ಪ ಮುಂದೆಗಡೆ ಮೂವ್ ಆನ್ ಆಗೋಣ ಅಂತ ಇದ್ದೀವಿ. ಬಟ್ ನೋಡೋಣ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ, ಏನೋ ತಪ್ಪಾಗಿ ಮಾತಾಡಿದ್ರೆ ನನಗೆ ಕಮೆಂಟ್ ಮಾಡಿ, ನಾನೇನು ತಪ್ಪು ಮಾತಾಡಿದ್ದೀನಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ, ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. 5000 ಫ್ಯಾಮಿಲಿ ತುಂಬಾ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ಫಾರ್ಮೇಷನ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.